ಯಾವ ಲೈನ್ ಹೇಳಿ ಸರ್? ನೋಡಿ, ನಾನು ಇಡೀ ಜಡ್ಜ್ಮೆಂಟ್ ಕಾಪಿಯನ್ನು ಸ್ಟಡಿ ಮಾಡಿ ಅಲ್ಲಿ ಪಾಯಿಂಟ್ ಮಾಡ್ಕೊಂಡು ಜಡ್ಜ್ಮೆಂಟ್ ಕಾಪಿ ಸರ್ ಎದ್ರಲ್ಲಿ ಏನಿದೆ ಹೇಳಿ? 78 ಗೆ ಹೋಗಿ ಸರ್, ನಾನು ಇಲ್ಲಿದ್ದೀನಲ್ಲ, 78 ಗೆ ಹೋಗಿ 78 ಇದೆ ನೋಡಿ. ಒಂದೊಂದು ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಪೊಗಳೆ ಬಿಡಬೇಡಿ ಅಂತ ಹೇಳೋದು. Not recovered. In our government is not recovered. ನೋಡಿ, ಸಾಕ್ಷಿ ಕೊಟ್ಟವನಿಗೆ ಸಾಕ್ಷಿ ಇದೆ. ನೀವೇ ಮೊದಲು recovered ಅಂತ ಹೇಳಿದ್ರಿ, ಈಗ not recovered ಅಂತ ಹೇಳ್ತಾ ಇದ್ದೀರಿ. ಬ್ಯಾನರ್ಸ್ ನಿಮಗೆ ಏನು What manner? What manner? What manner? ನಾನು ಹೇಳ್ತಿರೋದು ಅದನ್ನೇ. What manner? ಮತ್ತೆ ನೀವು ಹೇಳೋ ಒಂದ್ ನಿಮಿಷ ಇಲ್ಲಿ ವೈಯಕ್ತಿಕವಾಗಿ ಕಾಮನ್ ಸೆನ್ಸ್ ವಸಂತ್ ಅವರೇ ವಸಂತ್ ಅವರೇ ಹರೀಶ್ ವಸಂತ್ ಸರ್ ಒಂದ್ ನಿಮಿಷ ಇಬ್ಬರಿಗೂ ಪ್ಲೀಸ್ ಕೇಳಿಸ್ಕೊಳ್ಳಿ. ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿರುವಂತಹ ಸತ್ಯವನ್ನ ಯಾವ ರೀತಿ ಮುಚ್ಚಾಕಬಹುದು, ಯಾವ ರೀತಿ ದಾರಿ ತಪ್ಪಿಸೋದಕ್ಕೆ ಏನೇನು ಮಾಡಬಹುದು ಅನ್ನೋದಕ್ಕೆ ಈ ಕಾನ್ವರ್ಸೇಷನ್ ಇದೆಯಲ್ಲ, ವಸಂತ್ ಗಿಳಿಯಾರು ಮತ್ತು ಹರೀಶ್ ಭೈರಪ್ಪನವರ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಇದೆಯಲ್ಲ, ಇದು ನಮ್ಮ ಕಣ್ಣು ಮುಂದೆ ಜೀವಂತ ಸಾಕ್ಷಿಯಾಗಿ ನಿಲ್ತದೆ. ನೀವು ಗಮನಿಸಿ ನೋಡಿ, ರಿಪಬ್ಲಿಕ್ ಕನ್ನಡದವರು ಯಾವಾಗ ಚಿನ್ನಯ್ಯನ ವಿಚಾರ ಬಂತು, ಆ ಚಿನ್ನಯ್ಯನ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕಾಗಿ ಸೌಜನ್ಯ ಪ್ರಕರಣವನ್ನು ತಗೊಂಡ್ಬರ್ತಾರೆ. ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನ ಬುರುಡೆ ವಿಚಾರಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ? ಚಿನ್ನಯ್ಯ 13 ಕಡೆ ಊತಿದ್ದೇನೆ ಅಂತ ತೋರಿಸಿದಾಗ 3 ಕಡೆ ಸಿಕ್ಕಿದೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು. 3 ಕಡೆ ಸಿಕ್ಕಿರುವಂತಹ ಆ ಅಸ್ಥಿ ಪಂಜರಗಳು ಯಾರದ್ದು, ಯಾರು ಇದಕ್ಕೆ ಹೇಳಿ ಅಸ್ಥಿ ಪಂಜರಗಳನ್ನು ಊತ ಹಾಕ್ಸಿದ್ರು, ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ 100 ಮೂಳೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಚಿನ್ನಯ್ಯ ಏನು ಇಂಗ್ಲಿಷ್ ಚಾನೆಲ್ಗೆ ಡಿ ಟಾಕು ಮತ್ತು ಅದು ಕುಡ್ಲಾ ರಾಂಪೇಜ್ ಕೊಟ್ಟಿರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಇದು ಯಾವುದನ್ನೂ ಚರ್ಚೆ ಮಾಡಲಿಲ್ಲ. ಇವರು ಯಾವ ರೀತಿ ದಾರಿ ತಪ್ಪಿಸಿದ್ರು ಅಂದರೆ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಂಡು ಬರ್ತಾರೆ. ಸಂಬಂಧವೇ ಇಲ್ಲದಂತಹ ಅಬ್ದುಲ್ ರಜಾಕ್ ಅವ್ರನ್ನ ಇನ್ವೈಟ್ ಮಾಡ್ತಾರೆ ರಿಪಬ್ಲಿಕ್ ಕನ್ನಡದವರು. ಯಾಕೆ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ತರಬೇಕು, ವಿಷಯ ಡೈವರ್ಟ್ ಮಾಡಬೇಕು, ಜನರ ಮನಸ್ಸಿನಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನ ಬೀಜ ಬಿತ್ತಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಬ್ದುಲ್ ರಜಾಕನ್ನ ಕರ್ಕೊಂಡು ಬರ್ತಾರೆ. ಸಮೀರ್ ಒಂದು ವಿಡಿಯೋ ಮಾಡ್ದ. ಸಮೀರ್ ಒಬ್ಬ ಯೂಟ್ಯೂಬರ್, ವಿಡಿಯೋ ಮಾಡ್ತಾನೆ. ಸಮೀರು ತಾನೇ ಕತೆ ಬರೆದು ತಾನೇ ಸೃಷ್ಟಿ ಮಾಡಿದ್ದಲ್ಲ. ಚಿನ್ನಯ್ಯ ಯಾವ ರೀತಿ ಡಿ ಟಾಕ್ ಮುಂದೆ ಮಾತಾಡಿದ್ನೋ, ಕುಡ್ಲಾ ರಾಂಪೇಜ್ ಮುಂದೆ ಮಾತಾಡಿದ್ನೋ, ಇಂಗ್ಲಿಷ್ ಚಾನೆಲ್ಗಳಿಗೆ ಮಾತಾಡಿದ್ನೋ, ಅದೇ ರೀತಿ ಸಮೀರ್ಗೆ ಸಹ ಅವರು ಸಂದರ್ಶನ ಕೊಟ್ಟಿದ್ದು, ವಿಷಯಗಳನ್ನು ಹೇಳಿದ್ದಕ್ಕೆ ಸಮೀರು ತನ್ನದೇ ಶೈಲಿನಲ್ಲಿ ಎ ಐ ಟೂಲನ್ನು ಬಳಸ್ಕೊಂಡು ವಿಡಿಯೋ ಮಾಡಿ ಹಾಕಿದ್ದು. ಸಮೀರು ಸ್ವತಂತ್ರವಾಗಿ ಮಾಡಿದ್ದಲ್ಲ. ಇದನ್ನು ಡೈವರ್ಟ್ ಮಾಡಬೇಕು, ಹಿಂದೂ ಮುಸ್ಲಿಂ ಮಾಡಬೇಕು, ಚಿನ್ನಯ್ಯನ ಪ್ರಕರಣವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಈ ವಿಚಾರ ತಗೊಂಡ್ಬರ್ತಾರೆ. ನೋಡಿ, ಆ ಚರ್ಚೆನಲ್ಲಿ ವಸಂತ್ ಗಿಳಿಯಾರು ಮಾತನಾಡ್ತಾ ಸ್ಪಷ್ಟವಾಗಿ ಹರೀಶ್ ಭೈರಪ್ಪ ಮಾತನಾಡ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. CC ಕ್ಯಾಮ್ರಾದ ಬಗ್ಗೆ ಮಾತಾಡಿದ್ರು, ಇಲ್ಲಿ ಊಟ ಮಾಡಿರೋದ್ರ ಬಗ್ಗೆ ಮಾತಾಡಿದ್ರು, ಪ್ರತಿಯೊಂದು ವಿಚಾರ IO ಮಾಡಿರುವಂತಹ ತಪ್ಪುಗಳ ಬಗ್ಗೆ ಮಾತಾಡಿದ್ರು. ಎಲ್ಲವನ್ನೂ ಮಾತಾಡಬೇಕಾದ್ರೆ ಇಲ್ಲಿ ಈ ವಸಂತ ಗಿಳಿಯಾರು ಅವರಿಗೆ ಅವ್ಯಾಜ ಶಬ್ದಗಳಿಂದ ಮಾತನಾಡ್ತಾರೆ, ಅವರನ್ನು ಛೇಡಿಸಿದಾಗ ಹರೀಶ್ ಭೈರಪ್ಪ ಮೊದಲೇ ಹೋರಾಟಗಾರ. ಅಂತಹ ಚಕ್ರವರ್ತಿ ಸೂಲಿಬೆಲೆ ತೇಜಸ್ವಿ ಸೂರ್ಯಗೆ ಅವರು ಚಾನಲಲ್ಲಿ ಬಿಡದೇ ಇರುವಂತಹ ವ್ಯಕ್ತಿ, ಆ ವ್ಯಕ್ತಿ ಸರಳವಾಗಿ ತಾಳ್ಮೆಯಾಗಿ ಈ ವಿಚಾರವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಈ ವ್ಯಕ್ತಿಗೆ ಅವ್ಯಾಚ ಶಬ್ದದಿಂದ ಮಾತಾಡಿಸ್ತಾರೆ. ಇವ್ರನ್ನ ಏನು ಏಕವಚನದಲ್ಲಿ ಮಾತಾಡಿಸಿದಾಗ ಆ ವ್ಯಕ್ತಿ ಸುಮ್ಮನೆ ಇರ್ತಾರ? ಒಬ್ರಿಗೊಬ್ರು ವಾಗ್ವಿದ್ದ ಆಗುತ್ತೆ. ಇಲ್ಲಿ ಚರ್ಚೆ ವಿಚಾರವನ್ನು ತೆಗೆದುಕೊಂಡು ಯಾರ್ಯಾರಿಗೆ SMS ಮಾಡಬೇಕು, ಯಾರ್ಯಾರಿಗೆ ಮೆಸೇಜ್ ಕಳಿಸ್ಬಿಟ್ಟು ಇಲ್ಲಿ ಆ ಚಾನಲ್ಗೆ ಬಂದು ಏನು ಗಲಾಟೆ ಮಾಡೋ ಥರ ಮಾಡಿ ಇಲ್ಲಿ FIRಗಳಾಗುತ್ತೆ. ಈಗ ಹರೀಶ್ ಭೈರಪ್ಪನವರು ಸಹ FIR ಮಾಡಿಸಿದ್ದಾರೆ. ಇದೆಲ್ಲ ಬೇಕಿತ್ತೇನ್ರಿ? ಇದೆಲ್ಲ ಬೇಕಿತ್ತಾ? ರಿಪಬ್ಲಿಕ್ ಕನ್ನಡ ಯಾವತ್ತು ಸೌಜನ್ಯ ಪ್ರಕರಣವನ್ನು ದಾರಿ ತಪ್ಪಿಸ್ಲಿಕ್ಕೆ ಹೋಯ್ತೋ ಅವತ್ತಿಂದ ರಿಪಬ್ಲಿಕ್ ಕನ್ನಡ ತಳಮಟ್ಟಕ್ಕೆ ಹೋಗ್ತಾ ಬಂತು. ಜಯಪ್ರಕಾಶ್ ಹೆಗಡೆ ಅವರು ಏನೋ ಆಸೆ ಇಟ್ಕೊಂಡು 100 ಕನಸುಗಳನ್ನು ಇಟ್ಕೊಂಡು ಸುವರ್ಣದಿಂದ ರಿಪಬ್ಲಿಕ್ ಕನ್ನಡಕ್ಕೆ ಬಂದರು. ಅರ್ಣಬ್ ಗೋಸ್ವಾಮಿ ಅವರ ಚಾನಲ್ ಅಂತೇಳಿ, ಅಂತಹ ಚಾನಲಲ್ಲಿ ಅವರು ಸತ್ಯದ ಪರವಾಗಿ ಮಾತನಾಡಬೇಕಾಗಿತ್ತು. ಯಾರು ಮೌತ್ ಪೀಸ್ ಆಗಿ ಕೆಲಸ ಮಾಡಲಿಕ್ಕಾಗದೆ ಜಯಪ್ರಕಾಶ್ ಶೆಟ್ಟರು ಆ ಚಾನಲನ್ನು ಬಿಟ್ಟೋಗ್ತಾರೆ. ಶೋಭಾ ಮಳವಳ್ಳಿ ಅವರು ದಶಕಗಳ ಕಾಲದ
ಏನು ಇದು ಪತ್ರಿಕೋದ್ಯಮದಲ್ಲಿ ತನ್ನದೇ ಆದಂತಹ ಹಿಡಿತ ಹೊಂದಿರುವಂಥ ಶೋಭಾ ಮಳವಳ್ಳಿಯವರನ್ನ ಕರ್ಕೊಂಡು ಬಂದು ಏನು ರಿಪಬ್ಲಿಕ್ ಕನ್ನಡದಲ್ಲಿ ಸ್ವತಂತ್ರ ಇಲ್ಲದಂತೆ ಮಾಡಿ ಆ ಹೆಣ್ಣು ಮಗಳ ಏನು ಪತ್ರಿಕೋದ್ಯಮದ ಏನು ಹಾದಿಯನ್ನೇ ಹಾಳು ಮಾಡಾಕ್ಬಿಟ್ರಲ್ಲ, ಹಾದಿಯನ್ನೇ ಹಾಳು ಮಾಡಾಕಿದ್ರಲ್ಲ. ಇದು ರಿಪಬ್ಲಿಕ್ ಕನ್ನಡ ಏನು ಮಾಡ್ತಾ ಇದೆಯಲ್ಲ, ಕನ್ನಡಿಗ ಪತ್ರಕರ್ತರುಗಳನ್ನು ಯಾವ ರೀತಿ ಟಾರ್ಗೆಟ್ ಮಾಡಬೇಕು ಆ ರೀತಿ ಮಾಡ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್ ಅವರು ಪಾಪ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಇಲ್ಲಿ ಐಬೋ ಮಾಡಿರೋವಂಥ ತಪ್ಪು ಎಲ್ಲ ಇದ್ದಾವೆ ಅಂತೇವೆ. ಇದನ್ನು ದಾರಿ ತಪ್ಪಿಸೋದಕ್ಕೆ ವಸಂತ್ ಗಿಳಿಯಾರ್ ಅವರು ಯಾವ ರೀತಿ ದಾರಿ ತಪ್ಪಿಸಿದ್ರು, ಜೊತೆಗೆ ವಿಶ್ವವಾಣಿಯ ವರದಿಗಾರರು ಇವರು ಒಂದು ಸೈಡಾಗಿ ನಿಂತ್ಕೊಂಡಿದ್ದಾರೆ. ವಿಶ್ವವಾಣಿಯ ವರದಿಗಾರ ಅಂತ ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದಾಗ ನಿಷ್ಪಕ್ಷಪಾತವಾಗಿ ಮಧ್ಯದಲ್ಲಿ ನಿಂತಿರಬೇಕು. ಜಿತೇಂದ್ರ ಕುಂದೇಶ್ವರ್ ಅವರು ಒಂದು ಪತ್ರಿಕೆಯ ವರದಿಗಾರ ಅಂತಷ್ಟೇ ಮಧ್ಯದಲ್ಲಿ ನಿಂತ್ಕೊಬೇಕು, ಆ ಕಡೆನೂ ಇಲ್ಲ ಈ ಕಡೆನೂ ಇರಬಾರ್ದು. ಇವರು ಯಾವ ಕಡೆ ನಿಂತ್ಕೊಂಡ್ರು, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹರೀಶ್ ಭೈರಪ್ಪ, ಅಬ್ದುಲ್ ರಜಾಕ್ ಈ ಕಡೆ ನಿಂತ್ಕೊಂಡ್ರೆ, ಈ ಕಡೆ ಇವ್ರು ಯಾರು ನಿಂತ್ಕೊಂಡ್ರು, ಸೌಜನ್ಯ ಪ್ರಕರಣವೇ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡೋದಕ್ಕೆ ಈ ಕಡೆ ನಿಂತ್ಕೊಳ್ತಾರೆ. ಎಂತಹ ದುರಂತ. ವಸಂತ್ ಗಿಳಿಯಾರ್ ಅವ್ರು ಬಿಡ್ರಿ, ಅವ್ರು ಒನ್ ಸೈಡೆಡ್ ಅಂತ ಎಲ್ರಿಗೂ ಗೊತ್ತು. ಜಿತೇಂದ್ರ ಕುಂದೇಶ್ವರ ಒಂದು ವಿಶ್ವವಾಣಿಯ ಪತ್ರಿಕೆ ವರದಿಗಾರ ಯಾರ ಕಡೆ ನಿಂತ್ಕೊಳ್ಬೇಕಾಗಿತ್ತು ರೀ? ಇಲ್ಲಿ ಚರ್ಚೆ ನಡೆಯುವಂತಹ ಸ್ಥಳದಲ್ಲಿ ಬಳಸಿದಂತಹ ಪದ ಹರೀಶ್ ಭೈರಪ್ಪ ನಿಜಕ್ಕೂ ಕೋಪಿಸ್ಟರೇ. ಆದರೆ ಈ ಪ್ರಕರಣದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡಬೇಕಾದ್ರೆ ಅವರನ್ನು ರೊಚ್ಚಿಗೆಬ್ಸಿದ್ದು ಯಾರು, ಅವರನ್ನು ದಾರಿ ತಪ್ಪಿಸಿದ್ದು ಯಾರು? ಇದೇ ವಸಂತ್ ಗಿಳಿಯಾರ್. ವಸಂತ್ ಗಿಳಿಯಾರ್ಗೆ ಏನು ಬೇಕು ಅಂತಂದರೆ ಚಿನ್ನಯ್ಯನ ವಿಚಾರ. ಆಗ ನಡೆದಿರುವಂತಹ ವಿಡಿಯೋ ಇದು, ಆಗ ನಡೆದಿರುವಂತಹ ಪ್ರಕರಣ ಇದು. ಅವತ್ತು ಚಿನ್ನಯ್ಯ ಅಗಿಬೇಕಾದ್ರೆ ಜನರ ವಿಷಯ ಡೈವರ್ಟ್ ಮಾಡಬೇಕು, ಅದಕ್ಕೋಸ್ಕರವಾಗಿ ರಿಪಬ್ಲಿಕ್ ಕನ್ನಡವನ್ನು ಬಳಸ್ಕೊಂಡು ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡ್ತಾರೆ. ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡಿದ್ರು. ಏನೆಲ್ಲ ಹೇಳಿದ್ರು, ಸಮೀರಿಗೆ ಮತಾಂಧ ಅಂತ ಹೇಳಿದ್ರು, ಫಾರಿನಿಂದ ಹಣ ಬಂತು ಅಂತಂದ್ರು, ಯೂಟ್ಯೂಬರ್ಸ್ಗೆ ಹಣ ಬಂತು ಅಂತಂದ್ರು, ಎಲ್ಲವನ್ನೂ ಸೃಷ್ಟಿ ಮಾಡಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ಉಡುಪಿ ಚಿಕ್ಕಮಗಳೂರಿನ MP ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು NIA ತನಿಖೆಗೆ ಆದೇಶ ಮಾಡಬೇಕು ಅಂತ ಲೆಟರ್ ಬರೀತಾರೆ, ED ತನಿಖೆಗೆ ಆದೇಶ ಮಾಡಬೇಕು ಅಂತ ಲೆಟರ್ ಬರೀತಾರೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕಾವಿ ಧರಿಸಿರುವಂಥ ವಚನಾನಂದ ಸ್ವಾಮೀಜಿಗಳು ವಜ್ರದೇಹಿ ಸ್ವಾಮೀಜಿಗಳು ಅಂತ ಹೇಳ್ಕೊಂಡಿರುವಂಥವರು ವೇದಿಕೆ ಮೇಲೆ ಪ್ರಸನ್ನ ರವಿಯವರಿಗೆ ಕಾಮಾಟಿಪುರದ ಕಾಮಾಕ್ಷಿ ಅಂತಂದರೆ ಒಬ್ಬ ಕೇಸರಿದಾರಿಯಾಗಿ ಆ ವೇದಿಕೆ ಮೇಲೆ ಪ್ರತಿಭಟಿಸೋದನ್ನು ಬಿಟ್ಟು ಅಲ್ಲಿ ನೋಡ್ತಾ ಅವರಿಗೆ ಏನೋ ರಾಕೇಶ್ ಶೆಟ್ಟರಿಗೆ ಬೆಂಬಲವಾಗಿ ನಿಂತ್ಕೊಂಡಿರುವಂತಹ ವಜ್ರದೇಹಿ ಸ್ವಾಮೀಜಿ ಅಂತ ಹೇಳ್ಕೊಳ್ಳುವಂಥ ಇವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಕೊಂಡು ಇದನ್ನು ತನಿಖೆಗೆ ವಹಿಸಬೇಕು ಅಂತ ಹೇಳಿದ್ರು. ಏನಾಯಿತು? ಎಷ್ಟು ವರ್ಷ ಆಯಿತು? ವರ್ಷಕ್ಕೆ ಹತ್ರ ಬರ್ತಾ ಇದೆ. ಏನಾಯಿತು? ಯಾವ ಯೂಟ್ಯೂಬರ್ಸ್ ಹಣ ಬಂತು? ಯಾರ್ಯಾರ ಮೇಲೆ ತನಿಖೆ ಆಯಿತು? ಏನೂ ಇಲ್ಲಲ್ಲ, ಏನೂ ಇಲ್ವಲ್ಲ. ಹಾಗಾದರೆ ಇವೆಲ್ಲ ಏನು? ಡೈವರ್ಟ್ ಮಾಡುವಂತಹ ವಿಚಾರ, ಜನರಿಗೆ ದಾರಿ ತಪ್ಪಿಸುವಂತಹ ವಿಚಾರ. ಇಡೀ ಕರ್ನಾಟಕ ಎದ್ದು ಕೊಡ್ತಿತ್ತು, ಇಡೀ ದೇಶ ಎದ್ದು ಕೊಡ್ತಿತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ. ಸಮೀರ್ನ ವಿಡಿಯೋ ನೋಡಿ ನ್ಯಾಯ ಸಿಗಬೇಕು ಅಂತ ಅದನ್ನು ತಣ್ಣಗೆ ಮಾಡೋದಕ್ಕೆ ಇವ್ರು ಏನೇನು ಪ್ಲ್ಯಾನ್ ಮಾಡಿದ್ರು ಎಲ್ಲವೂ ಸಹ ತಣ್ಣಗಾಗೋಯ್ತು. 400 ಕಾರುಗಳನ್ನು ಮಾಡಿಕೊಂಡು ಕಾರ್ ರ್ಯಾಲಿ ಮಾಡಿದ್ರು. ಏನಾಯಿತು? ಧರ್ಮ ಯುದ್ಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವ್ರು. ಏನಾಯಿತು? ನಿಖಿಲ್ ಕುಮಾರಸ್ವಾಮಿ ಕಾರ್ ರ್ಯಾಲಿ ಮಾಡ್ತಾರೆ. ಏನಾಯಿತು? ಎಲ್ಲವೂ ಸಹ ತಣ್ಣಗಾಗೋಯ್ತಲ್ಲ. ಆದರೆ ಹೋರಾಟ ಮಾತ್ರ ನಿಂತೇ ಇಲ್ವಲ್ಲ. ಹೋರಾಟಗಾರರಿಗೆ ಜಯ ಸಿಗ್ತಾನೇ ಇದೆ. ಇವರು ಹೋರಾಟಗಾರರನ್ನು ಆರೋಪಿಗಳನ್ನು ಮಾಡಿ ಅವರನ್ನು ಸಿಲುಕಿಸಿ ಅವರನ್ನು ಅರೆಸ್ಟ್ ಮಾಡಿಸ್ಲಿಕ್ಕೆ ಏನೇನು ಪ್ಲ್ಯಾನ್ ಮಾಡಿದ್ರು ಎಲ್ಲವೂ ಸಹ ಉಲ್ಟಾ ಆಯ್ತಲ್ಲ. ಇದು ವಾಸ್ತವ ಸತ್ಯಮೇವ ಜಯತೆ ಅಂತ ಏನು ಹೇಳ್ತೀವಲ್ಲ, ಅದಕ್ಕೇನೆ ಎಲ್ಲ ಜನ ಮರ್ತಿರ್ತಾರೆ, ಆದರೆ ನಿಮ್ಮ ಅಕ್ಷರ ಮೀಡಿಯಾ ಮರೆಯೋದಿಲ್ಲ. ಸತ್ಯದ ಪರವಾಗಿ ನಿಂತಿರೋರಿಗೆ ಜಯ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೇ ಜೀವಂತ ಸಾಕ್ಷಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.